ನೀವ್ ಯಾರಿಗೋಸ್ಕರ ಕಲ್ತಿದ್ದು ಮೇಡಮ್? ಮೇಡಮ್ ನನ್ ಮಗಳಿಗೋಸ್ಕರ ನಾನ್ ಕಲ್ತಿದ್ದು. ಓಕೆ 4th ಸ್ಟ್ಯಾಂಡರ್ಡ್ ಇದ್ದಾಳೆ ಅವಳು ಈಗ. ಓಕೆ ಕಾನ್ಸಂಟ್ರೇಷನ್ ಪ್ರಾಬ್ಲಮ್ ಇತ್ತು ಅವಳಿಗೆ. ಸೊ ಅವಳು ಜಾಸ್ತಿಯಾಗಿ ಕ್ಲಾಸಲ್ಲಿ ಕುತ್ಕೊಳ್ಳಿಲ್ಲ, ನಾನೇ ಕುತ್ಕೊಂಡಿದ್ದು ಕ್ಲಾಸಿಗೆಲ್ಲ. ಓಕೆ ಬಟ್ ನಂಗೆ ತುಂಬಾ ಹೆಲ್ಪ್ ಆಯ್ತು ಮೇಡಮ್. ನಂಗೆ ಅನಿಸ್ತಾ ಇದೆ ನಾವ್ ಇವಾಗ ಎಕ್ಸಾಮ್ ಕೊಡ್ಬೇಕು, ಓದ್ಬೇಕು, ಆ ರೀತಿ ಕಾಂಪಿಟೇಟಿವ್ ಎಕ್ಸಾಮ್ಗೆಲ್ಲ ಬರಿಬೇಕು ಅಂತ ಅನ್ನಿಸ್ತಾ ಇದೆ. ವೆರಿ ಗುಡ್, ವೆರಿ ನಮ್ ಗುಡ್. ಟೈಮ್ ಅಲ್ಲಿ ಇರ್ಲಿಲ್ವಲ್ಲ ಅಂತ ಬೇಜಾರು ಆಗ್ತಾ ಇದೆ. ಈ ಟೆಕ್ನಿಕ್ಸ್ ಎಲ್ಲ ಆ ಟೈಮ್ ಅಲ್ಲಿ ಇದ್ದಿದ್ರೆ ನಾವೆಲ್ಲ ಹೈ ಸ್ಕೋರ್ ಮಾಡ್ತಿದ್ವೇನೋ ಅಂತ ಅನ್ನಿಸ್ತಾ ಇದೆ. ಇವಾಗ ಎಕ್ಸಾಮ್ ಕೊಡ್ಬೇಕು ಅಂತ ತುಂಬಾ ಅನ್ನಿಸ್ತಾ ಇದೆ. ಸೊ ಖಂಡಿತವಾಗ್ಲೂ ಇದನ್ನ ನಾವು ನಮ್ಮ ಮಕ್ಕಳಿಗೆ ಇಂಪ್ಲಿಮೆಂಟ್ ಮಾಡ್ತೀನಿ. ಆ ತುಂಬಾ ಹೆಲ್ಪ್ ಆಗಿದೆ. ನಂಬರ್ಸ್ ಅಂತೂ ಅವಳಿಗೂ ನಂಬರ್ಸ್ ಸ್ವಲ್ಪ ಬೇಗ ಕಾನ್ಸಂಟ್ರೇಟ್ ಮಾಡ್ತಾಳೆ, ಸ್ವಲ್ಪ ಮ್ಯಾಥ್ಸ್ ಅಲ್ಲಿ ಸ್ವಲ್ಪ ಹೆಚ್ಚು ಕಾನ್ಸಂಟ್ರೇಟ್ ಮಾಡ್ತಾಳೆ. ಸೊ ನಂಬರ್ ತುಂಬಾ ಈಸಿಯಾಗಿ ಅವಳು ಇಟ್ಕೊಂಡಿದ್ದಾಳೆ ಎಲ್ಲ ಫೋನಿಕ್ ಸೌಂಡ್ಸ್ ಅನ್ನ. ಸೊ ತುಂಬಾ ಹೆಲ್ಪ್ ಅಂತ ಹೇಳಿದ್ರೆ ಆ ಒಂದ್ ಸಬ್ಜೆಕ್ಟ್ ಗೆ ಎಷ್ಟೋ ಹೊತ್ತು ತಗೊಳ್ತಾ ಇದ್ದೆ, ಇವಾಗ ತುಂಬಾ ಬೇಗ ಮುಗಿಸ್ತಾ ಇದ್ದೀನಿ. ವೆರಿ ಗುಡ್ ಮೇಡಮ್. ನೀವು ಸೊ ಪ್ರಿಪೇರ್ ಆಗ್ತಿದ್ದೀರಾ? ನೀವು ಯಾವ್ದಾದ್ರು ಎಕ್ಸಾಮ್ಸ್ ಪ್ರಿಪೇರ್ ಇಲ್ಲ ಆಗ್ತಿದ್ದೀರಾ? ಇಲ್ಲ ಮೇಡಮ್, ಬಟ್ ನಿಮ್ ಕ್ಲಾಸ್ ಅಟೆಂಡ್ ಮಾಡಿದ್ಮೇಲೆ ತುಂಬಾ ಅನಿಸ್ತಾ ಇದೆ ಯಾವ್ದಾದ್ರು ಕ್ಲಾಸ್ ಹೀಗೆ ಕಾಂಪಿಟೇಟಿವ್ ಎಕ್ಸಾಮ್ ಕೊಡ್ಬೋದು ಅನ್ನೋ ಕಾನ್ಫಿಡೆನ್ಸ್ ತುಂಬಾ ಹೈ ಇದೆ. ಸೊ ಕುತ್ಕೊಂಡ್ ಬರ್ದ್ರೆ ಏನಾದ್ರು ಮಾಡ್ಬೋದು ಅನ್ನಿಸ್ತಾ ಇದೆ. ದಟ್ಸ್ ಸೊ ಗ್ರೇಟ್, ದಟ್ಸ್ ಗ್ರೇಟ್, ದಟ್ಸ್ ರಿಯಲಿ ಗ್ರೇಟ್. ಓಕೆ ಮೇಡಮ್, ತುಂಬಾ ಇನ್ಸ್ಪೈರ್ ಆಗಿದ್ದೀರಾ ಮೇಡಮ್. ಥ್ಯಾಂಕ್ ಯು. ನಿಮ್ ಈ ರೀತಿ ಕ್ಲಾಸಸ್ ಎಷ್ಟು ಮಕ್ಕಳ ಲೈಫ್ ಅನ್ನು ತುಂಬಾ ಶಾರ್ಪ್ ಮಾಡ್ಲಿಕ್ಕೆ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದೀರಾ. ಥ್ಯಾಂಕ್ ಯು ವೆರಿ ಮಚ್ ಮ್ಯಾಮ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು.